ಈಚ್ಲು ಮರ ಅಂತ ಅನ್ಕೋತಾರೆ, ಆದ್ರೆ ಅದು ಈಚ್ಲು ಮರ ಅಲ್ಲ, ಡೇಟ್ಸ್. 90 ಗಿಡ ಇದೆ. ಇದು ಮಾಡಿದ್ದೆಲ್ಲ ನಮ್ಮ ಅಪ್ಪನೇ. ಆಲ್ಮೋಸ್ಟ್ 6 years ಆಗಿದೆ. ವಿಷನ್ ಇತ್ತು ಅವ್ರಿಗೆ. ನಾಟಿನ ಲೆಕ್ಕಕ್ಕೆ ನಾವೇ ಬೀಜ ಮಾಡಿ ಆಚೆ ಸಿಗೋ ಡೇಟ್ಸ್ ನಲ್ಲೇ ಮಾಡಿರೋದು. ಬಟ್ ಏನೋ ಚೆನ್ನಾಗಿ ಬಂದಿದೆ ಇಲ್ಲಿ ತನಕ. ಬಟ್ ಈಲ್ಡ್ ನಮ್ಗಿನ್ನ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಬಟ್ ಬರುತ್ತೆ. ನಾಟಿ ಟೇಕ್ಸ್ ಟೈಮ್, ಬಟ್ ಲಾಂಗ್ ಡ್ಯೂರಬಿಲಿಟಿ. 10 dates ಸೀಡ್ಸ್ ನ ಜರ್ಮಿನೇಟ್ ಮಾಡಿ ಪ್ಲಾಂಟ್ ನ ಹಾಕಿ ಬಿಟ್ಟಿರೋದು. 15 years ಈಲ್ಡ್ ಮಾಡುತ್ತೆ ಅಂತ ಇದೆ ಡೇಟ್ಸ್ಗಳು. ವೇಟ್ ಮಾಡಬೇಕು. ಚೆನ್ನಾಗಿ ಬಂದಿದೆ. ಕ್ರಾಪ್ ಬಂದ್ರೆ ಸಾಕು. ನಮ್ದು 5 ಎಕರೆ ಇದೆ. ಅಡಿಕೆ ಇದೆ, ತೆಂಗು ಇದೆ, ಮಾವಿನ ಗಿಡಗಳಿದಾವೆ, ಬಟರ್ ಫ್ರೂಟ್ ಹಾಕಿದೀವಿ, ಸ್ಯಾಂಡಲ್ ಇದೆ, ದಾಲ್ಚಿನ್ನಿನೂ ಪ್ಲಾನ್ ಮಾಡ್ತಾ ಇದೀವಿ. 5 layer ಮಾಡಲ್ ಇದೆ, ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ವೆಜಿಟೇಬಲ್ ಬೆಡ್ ಕೂಡ ಮಾಡ್ತಾ ಇದೀವಿ. ಇವಾಗ ನಮಗ್ ಬೇಕಾಗಿರೋ ತರಕಾರಿಗಳನ್ನ ನಾವೇ ಬೆಳ್ಕೊಳ್ತಾ ಇದೀವಿ. ಇವಾಗ ನೀವು ಇಲ್ಲಿ ಏನ್ ಪ್ಲಾಂಟೇಶನ್ ನೋಡ್ತಿದ್ದೀರಾ, 4.5 years. ಕೆಲವ್ರು ನೋಡೋರು ಹೇಳ್ಬೋದು ಹಾಕಿದ ಕಡೆ ಎಲ್ಲ ಬರುತ್ತೆ, ಬಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ವಲ್ಲ. ಸುಮ್ಮನೆ ಬೆಳೆಯೋದು ಮುಖ್ಯ ಅಲ್ಲ, ಕ್ರಾಪ್ ಹೆಂಗಿದೆ, ಹೆಂಗ್ ಕಾಣಿಸುತ್ತೆ, ಫರ್ಟಿಲಿಟಿ ಹೆಂಗಿದೆ ಎಲ್ಲ ನೋಡಿನೇ ನೀವು ಮುಂದೆ ಪ್ರೋಗ್ರೆಸ್ ಆಗಬೇಕು. ನಾವು ಏನೇ ಮಾಡಿದ್ರು ಪ್ರೀ ಪ್ಲಾಂಟ್ ಅಲ್ಲಿ ಮಾಡಿದ್ವಿ, ವರ್ಕೌಟ್ ಆಗಿದೆ ನಮ್ಗೆ. ಈಗ ಬಾಳೆ ಹಾಕೋ ಬದಲು ನುಗ್ಗೆ ಹಾಕೊಂಡ್ರಿ, ನೈಟ್ರೋಜನ್ ಫಿಕ್ಸೇಷನ್ ಆಯ್ತು, ನಿಮ್ಗೆ ಈಲ್ಡ್ ಸಿಕ್ತು. ಇದು ಹೆಂಗೆ ಅಂದ್ರೆ ಕೆಳಗೆ ಬುಳ ಹೊಡ್ಕೊಂತಾನೆ ಇರುತ್ತೆ. ಅದು ಕ್ಲೀನ್ ಮಾಡ್ತಿದ್ರು ತೆಗ್ಸೋದು ಅಷ್ಟು ಈಸಿ ಇಲ್ಲ. ನುಗ್ಗೆದ್ ಹಾಕ್ಬಿಟ್ರೆ ಅದೇನ್ ನಿಮ್ಗೆ ತಲೆನೋವು ಕೊಡಲ್ಲ ಜಾಸ್ತಿ. ಬಾಳೆ ತರ ಹೋಗಿ ಹಾಕ್ತಾರೆ ಕೆಮಿಕಲ್ಸ್ಗಳು, ಅದನ್ನ ತಿಂದ್ಬಿಟ್ಟು ಆಯಸ್ 50, 40, 30. ಇಲ್ಲಿ ನಿಮ್ಗೆ 2 ತರ ಬೆಡ್ ಕಾಣಿಸ್ತಾ ಇದೆ. ಇದು ರೈಸ್ ಬೆಡ್ ಅಂತಾರೆ, ಅದು ಮಾಮೂಲಿ ಬೆಡ್. ರೈಸ್ ಬೆಡ್ ಅಲ್ಲಿ ಅಡ್ವಾಂಟೇಜಸ್ ಇರುತ್ತೆ. ನ್ಯೂಟ್ರಿಯೆಂಟ್ ಲಾಸ್ ಆಗಲ್ಲ, ಕಳೆಗಳು ಸ್ವಲ್ಪ ಕಡಿಮೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಕಾಸ್ಟ್ ಎಫೆಕ್ಟಿವ್. ಮಾಡ್ಕೊಂಡ್ರೆ ಸಿಂಪಲ್ 3.5 to 4 feet. ಯಾವ ಆಂಗಲ್ಗೆ ಹೋದ್ರೂ ನೀವು ರೀಚ್ ಔಟ್ ಆಗ್ತೀರಾ, ಕಳೆ ಕೀಳ್ಬೋದು. ಇದಕ್ಕೂ ಇರೋದಕ್ಕೂ ವ್ಯತ್ಯಾಸ ಸಿಂಪಲ್. ಇವಾಗ ಹೊಸದಾಗಿ ಮಾಡ್ತಾ ಇದೀವಿ. ಮಣ್ಣು ಆಮೇಲೆ ಗೊಬ್ಬರ ಮಿಕ್ಸ್ ಮಾಡಿ ಒಂದು ಫಿಲ್ಲಿಂಗ್ ಮಾಡಿ ಅಲ್ಲಿ ಇವಾಗ ಕ್ರಾಪ್ ಹಾಕ್ಬೇಕು ಅನ್ನೋದಿರೋದು ಅಡ್ವಾಂಟೇಜ್ ಇದೆ. ಮಲ್ಟಿಪಲ್ ಕ್ರಾಪ್ ಹಾಕೊಬಹುದು. ಮೆಂತ್ಯ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರೆ ನನಗೆ ಅದು 20-25 days ಅಲ್ಲಿ ನನಗೆ ಹಾರ್ವೆಸ್ಟಿಂಗ್ ಸಿಗುತ್ತೆ. 45 days ಇಂದ 60 days ತನಕ ನನಗೆ ಬೆಂಡೆಕಾಯಿ ಸಿಗುತ್ತೆ. ನಾವು ತಿನ್ನೋದ್ರಲ್ಲಿ ಎಷ್ಟು ನ್ಯೂಟ್ರಿಷಿಯಸ್ ಇದೆ ಅನ್ನೋದನ್ನ ನೋಡ್ತೀವೋ, ಪ್ರಾಡಕ್ಟ್ ನ ಏನ್ ಯೂಸ್ ಮಾಡ್ಕೊಂಡು ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ತಗೊಳ್ಳೋರು ಇದ್ದಾರೆ, ಇವಾಗ ಕಾಸು ಕೊಡೋರು ಇದ್ದಾರೆ, ಒಳ್ಳೆ ಸಿಗೋದು ಕಷ್ಟ ಇದೆ. ನೀರು ಕಡಿಮೆ ಇದ್ರೂ ತಡೆಯೋಂಥ ಪ್ಲಾಂಟೇಶನ್, ನೀರು ಜಾಸ್ತಿ ಬೇಕಾಗಿರೋ ಪ್ಲಾಂಟೇಶನ್, ನೀರೇ ಬೇಡ ಒಂದು ಟೈಮ್ಗೆ ಮಳೆ ಬಂದಿದ್ದು ಸಾಕು ಅನ್ನೋ ಥರ ಪ್ಲಾಂಟೇಶನ್ಸ್ ಎಲ್ಲ ಥರನೂ ಇದೆ. ಟೆನ್ಷನ್ ಇಲ್ಲ. ಡೆವಲಪ್ಡ್ ಫಾರ್ಮ್ ಅಲ್ಲ, ಡೆವಲಪಿಂಗ್ ಫಾರ್ಮ್. ನಮ್ದು 5 ಎಕರೆ ಇದೆ. ಸೊ 5 ಎಕರೆನಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಅಡಿಕೆ ಇದೆ, ತೆಂಗು ಇದೆ, ಅದಾದಮೇಲೆ ಮಾವಿನ ಗಿಡಗಳಿದ್ದಾವೆ. ಸೊ ಅದ್ರ ಮಧ್ಯೆ ಇವಾಗ ಅಡಿಕೆ ಮಧ್ಯೆ ನಾವೇನು ಮಾಡಿದ್ದೀವಿ ಅಂತಂದರೆ ಜಾಗನೂ ಯೂಸ್ ಆಗಬೇಕು ಅನ್ನೋ ಥರ ಬಟರ್ ಫ್ರೂಟ್ ಹಾಕಿದ್ದೀವಿ. ಅದ್ರ ಜೊತೆ ಇವಾಗ ಅದೊಂದು ಸೀಸನಲ್ ಕ್ರಾಪ್ ಕೂಡ ಆಗುತ್ತೆ ನಮಗೆ. ಆಮೇಲೆ ಇದಕ್ಕಿಂತ ಎಲ್ಲದಕ್ಕೂ ಮೇಜರಾಗಿ ಸ್ಯಾಂಡಲ್ ಇದೆ. ಸೊ ಅದಕ್ಕೆ ಹೋಸ್ಟಾಗಿ ನೆಕ್ಸ್ಟ್ ಇವಾಗ ದಾಲ್ಚಿನ್ನಿನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ದಟ್ ದಾಲ್ಚಿನ್ನಿನೂ ನಮಗೆ ಒಂದು ಸ್ಪೈಸಿ ಇನ್ಕಮೂ ಆಗುತ್ತೆ, ಜೊತೆಗೆ ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಅದು ಅದೇ ಎಸ್ಪೆಷಲಿ ಸ್ಯಾಂಡಲ್ಗೆ ಅದು ಹೋಸ್ಟ್ ಕೂಡ ಆಗುತ್ತೆ. ಅದ್ರ ಜೊತೆ ಇವಾಗ ಏನಂದರೆ ಇವಾಗ ಅಡಿಕೆನೂ ಇರೋದ್ರಿಂದ ಪೆಪ್ಪರ್ ಹಾಕಿದ್ರೆ ಅದು ನಮಗೆ ಸ್ಪೈಸ್ ಇನ್ಕಮ್ ಆಗುತ್ತೆ, ಜೊತೆಗೆ ಜಾಗನೂ ಯುಟಿಲೈಸ್ ಆಗುತ್ತೆ. ಆ್ಯಂಡ್ ನಾವುಗಳು ಇವಾಗ ಯೋಚನೆ ಮಾಡ್ತಿರೋದಂದರೆ 5 layer ಮಾಡಲ್ ಇದೆ. ಸೊ ಅದನ್ನು ಆದಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ನಮ್ಗೆ ಇವಾಗ ಏನಂದರೆ 5th layer ಬಿಲ್ಡ್ ಮಾಡ್ತಾ ಹೋಗಿದ್ದೀವಿ. ಸೊ ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಸೊ ಟಾಲ್ ಟ್ರೀಸ್ ಯಾವ್ದಾದ್ರು ಗ್ರೋ ಆಗುತ್ತೆ ಅದು. ಸೊ ಅದ್ರ ಕೆಳಗಡೆ ಇವಾಗ ಎಕ್ಸಾಂಪಲ್ ಅಲ್ಲಿ ಅಡಿಕೆ ಮಧ್ಯ ಬಟರ್ ಫ್ರೂಟ್ ತೊಗೊಂಡ್ರೆ ಬಟರ್ ಫ್ರೂಟ್ 4th layer ಆಗುತ್ತೆ. ಸೊ ಅದ್ರ ನೆಕ್ಸ್ಟ್ ಬಂದು ಇವಾಗ 3rd layರಲ್ಲಿ ಥರದ ಗಿಡಗಳು. ಸೊ ಅದೇ ಥರ ತೊಗೊಂಡ್ರೆ ಇವಾಗ ವೆಜಿಟೇಬಲ್ ಬೆಡ್ ಕೂಡ ಮಾಡ್ತಾಯಿದ್ದೀವಿ. ಸೊ ಅದು ನಮಗೆ ಒಂಥರ ಹೆಲ್ಪ್ಫುಲ್. ಇವಾಗ ನಮಗೆ ಬೇಕಾಗಿರೋ ಮನೆ ತರಕಾರಿಗಳನ್ನ ನಾವೇ ಬೆಳ್ಕೊಳ್ತಾ ಇದ್ದೀವಿ, ಜೊತೆಗೆ ಜಾಗನೂ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಅದು ಒಂದು ಸೆಕೆಂಡ್ ಲೇಯರ್ ಆಗೋ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಅಂಡರ್ಗ್ರೌಂಡ್ ಅಂದರೆ ಆನಿಯನ್ ಆಗಿರ್ಬೋದು, ಕ್ಯಾರೆಟು, ರ್ಯಾಡಿಶು, ಸೊ ಅದರ ಬೆಳ್ಕೊಂಡ್ರೆ ನಾನು ಕೆಳಗಡೆನೂ ಜಾಗನೂ ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ದಟ್ ಮಲ್ಟಿಪಲ್ ಯೂಸ್ ಆಗುತ್ತೆ, ಜಾಗನೂ ಯೂಸ್ ಆಗುತ್ತೆ. ಸೊ ಆಚೆ ನಾನು ಇವಾಗ ಯಾರಿಗಾನ ಕೊಡ್ತೀನಿ ತರಕಾರಿ ಅಂತಂದ್ರೂ ಒಂದು ಇನ್ಕಮ್ ಜನರೇಟ್ ಮಾಡುತ್ತೆ. ಇವಾಗ ನೀವು ಇಲ್ಲಿ ಏನು ಪ್ಲಾಂಟೇಶನ್ ನೋಡ್ತಿದ್ದೀರಾ, ಇದು ಬಂದು ನಿಮಗೆ 4.5 years. ಇವಾಗ ಕ್ರಾಪ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಕೆಳಗೆ ಹೋದರೆ ಇದು ಸೇಮ್ ಎಕ್ಸ್ಪೆರಿಮೆಂಟ್, ಬರುತ್ತಾ ಬರಲ್ವಾ, ನಮ್ಮ ಲ್ಯಾಂಡಿಗೆ ಸೂಟೇಬಲ್ ಬಂತು. ಅದಾದಮೇಲೆ ಕ್ರಾಪ್ ಜಾಸ್ತಿ ಮಾಡಿದ್ದೀವಿ. ಈಗ ಇಲ್ಲಿ ಲೈನಲ್ಲಿ ನಾವು ಏನು ನಿಂತಿದ್ದೀವಿ, ಈ ಲೈನಲ್ಲಿ ಆಲ್ಮೋಸ್ಟ್ 150 ಇದೆ, ಎಲ್ಲ ಈಲ್ಡಿಂಗೆ ಸ್ಟಾರ್ಟ್ ಆಗಿದೆ. ಕೆಳಗೇನಿದೆ ಅದು ಆಲ್ಮೋಸ್ಟ್ 3 years ಏನೋ ಆಗಿದೆ. ಸೊ ಅದು ಸ್ಟಾರ್ಟ್ ಆಗಿದ್ದಾವೆ, ಬಟ್ ಪ್ರಾಬ್ಲಿ ಇನ್ 1.5 years ಬೇಕು ಈ ಥರ ಕ್ರಾಪ್ ಸ್ಟಾರ್ಟ್ ಆಗಬೇಕು ಅಂದರೆ. ಸೊ ಇವಾಗ ಇಲ್ಲಿ ಏನು ಅಡಿಕೆ ತೆಂಗೆಲ್ಲ ಏನು ನೋಡ್ತಿದ್ದೀರಾ, ಸೇಮ್ ಅದು ಒಂದಿಷ್ಟು ಹಾಕಿ ನೋಡಿ ಹೆಂಗೆ ಬರುತ್ತೆ ಅನ್ನೋದನ್ನು ನೋಡಿ. ಎಲ್ಲಾದರೆ ಕೆಲವ್ರು ನೋಡೋರು ಹೇಳ್ಬೋದು ಹಾಕಿದ ಕಡೆ ಎಲ್ಲ ಬರುತ್ತೆ, ಬಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ವಲ್ಲ. ಹಾಕೋರೆಲ್ಲ ಜಾಗದಲ್ಲೂ ಬಂದೇ ಬರುತ್ತೆ. ಸುಮ್ಮನೆ ಬೆಳೆಯೋದು ಮುಖ್ಯ ಅಲ್ಲ, ಅದ್ರಲ್ಲಿ ಕ್ರಾಪ್ ಹೆಂಗಿದೆ, ಹೆಂಗೆ ಕಾಣಿಸುತ್ತೆ,
ಅದು ನಿಮ್ಮ ಸಾಯಿಲ್, ನಿಮ್ಮ ಲ್ಯಾಂಡ್ ಫರ್ಟಿಲಿಟಿ ಹೆಂಗಿದೆ ಇದೆಲ್ಲ ನೋಡಿನೇ ನೀವು ಮುಂದೆ ಪ್ರೋಗ್ರೆಸ್ ಆಗಬೇಕು. ಇವಾಗ ಕೆಲವು ತೋಟ ನಾವು ನೋಡಿದ್ದೀವಿ, ಹಾಕಿದ್ದಾರೆ, ಕ್ರಾಪ್ ಇಲ್ಲ, ಸುಮ್ಮನೆ ಒಂಟೆ ಬೆಳ್ದಂಗೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಆವಾಗ ಏನು ಯೂಸ್ ಮಾಡ್ತೀರಾ? ಅವಾಗೇನು ಕಟ್ ಮಾಡಿಬಿಟ್ಟು ಹಾಕಿದ್ದಷ್ಟು ವರ್ಷವೂ ಕಾಯ್ದಿದ್ದಷ್ಟು ವರ್ಷವೂ ವೇಸ್ಟು. ಸೊ ನಾವು ಏನೇ ಮಾಡಿದ್ರು ಪ್ರೀ ಪ್ಲ್ಯಾಂಡಲ್ಲಿ ಮಾಡಿದ್ವಿ, ಸೊ ವರ್ಕೌಟ್ ಆಗಿದೆ ನಮಗೆ. ಬಾಳೆ ಹಾಕಿದ್ವಿ, ಬಟ್ ಅದು ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ತು. ಯಾಕೆಂದರೆ ನಮ್ಮ ಕಂಡೀಷನಲ್ಲಿ ಲೇಬರ್ಸ್ ಇಲ್ಲ, ತುಂಬ ಲೇಬರ್ಸ್ ಇಲ್ಲ. ಏನೋ ಒಂದು ಆಸೆಯಲ್ಲಿ ಮಾಡ್ಬೋದು, ಜನ್ರಲೈಸಾಗಿ ಅಡಿಕೆಯಲ್ಲಿ ಇದು ಬಾಳೆ ಹಾಕ್ತಾರೆ, ಒಂದು ಮಲ್ಟಿಪಲ್ ಕ್ರಾಪ್ ಬರುತ್ತೆ ಅಂತ. ಇವಾಗ ನಿಮ್ಮ ಮನೇಲಿದ್ದಂಗೆ ನಮ್ಮ ಮನೇಲಿರಲ್ಲ, ನಮ್ಮ ಮನೇಲಿದ್ದಂಗೆ ನಿಮ್ಮ ಮನೇಲಿ ಬರೋಲ್ಲ. ಸೊ ನಮ್ಗೆ ಇದು ಸೆಟ್ ಆಗಲಿಲ್ಲ. ಬರುತ್ತೆ, ಮನೆ ಮಟ್ಟಕ್ಕೆ ಬಿಟ್ಕೊಂಡಿದ್ದೀವಿ. ಸೊ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದೇನಂತಂದರೆ ಬಾಳೆ ಬಂದು ಇವಾಗ ಅಡಿಕೆಗೆ ಶೇಡ್ ಕೊಡುತ್ತೆ ಅಂತ. ಜೊತೆಗೆ ಇನ್ನೊಂದೇನೆಂದರೆ ಇವಾಗ ಅಡಿಕೆ ಬಂದು 6 to 7 ಇಯರ್ಸ್ ಆದಮೇಲೆ ನಮ್ಗೆ ಹಾರ್ವೆಸ್ಟಿಂಗ್ ಸಿಗೋದು. ಅದಕ್ಕಿಂತ ಮಧ್ಯೆ ಏನಾದರೂ ನಮ್ಗೆ ಇನ್ಕಮ್ ಬರಬೇಕಲ್ವ. ಸೊ ಇವಾಗ ಬಾಳೆ 1 ವರ್ಷಕ್ಕೆ ಹೀಲ್ ಸಿಗುತ್ತೆ. ಆ ಪರ್ಪಸಲ್ಲಿ ಇದು ಸ್ಟಾರ್ಟ್ ಆಯಿತು. ಆದಮೇಲೆ ನಮಗೆ ಆದರೆ ಇವಾಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇತ್ತು. ಸೊ ಬಾಳೆ ಬೆಳೆದ್ವಿ, ಬಟ್ ನಾವು ಒಂದು ಗೊನೆನ 40 ರೂಪಾಯಿ ಕೇಳ್ತಾರೆ. ಇವಾಗ ಜಿನೇ ಏಲಕ್ಕಿ ಬೆಳೆ 40 ರೂಪಾಯಿ ಇದೆ. ಸೊ ಆ ಥರದ್ರಲ್ಲಿ ನಮಗಂತ ಮಾರ್ಜಿನ್ ಸಿಗಲಿಲ್ಲ. ಸೊ ಇವಾಗ ಏನಾಯ್ತು ಅಂದರೆ ಮನೆ ಮಟ್ಟಕ್ಕೆ ಅಷ್ಟೇ ಬಿಟ್ಕೊಂಡ್ವಿ. ಇವಾಗ ಇದೇನು ಬಾಳೆಗಳಿದೆ ಮನೆ ಮಟ್ಟಕ್ಕಿದೆ. ಅವಾಗ ಲ್ಯಾಕ್ ಆಫ್ ನಾಲೆಡ್ಜ್ ಇತ್ತು, ಬೇರೆ ಏನು ಶೇಡಿಗೆ ಕೊಡ್ಬೋದು ಅನ್ನೋದು ಅಷ್ಟು ಜನಕ್ಕೆ ತಿಳುವಳಿಕೆ ಇಲ್ಲ. ಈಗ ಯೂಟ್ಯೂಬ್ ಬಂದಂಗೆ ಅವಾಗೆಲ್ಲ ಯಾರು 6 ವರ್ಷ 7 ವರ್ಷದಿಂದ ಕೂತ್ಕೊಂಡು ನೋಡ್ತಿರ್ಲಿಲ್ಲ, ಅದನ್ನು ಕಲಿಬೇಕು ಅನ್ನೋದಿಲ್ಲ. ಈಗ ಆಲ್ಟರ್ನೇಟ್ ಸೋರ್ಸ್ಗಳು ತುಂಬ ಹುಡುಕ್ತಿದ್ದಾರೆ. ಈಗ ಬಾಳೆ ಹಾಕೋ ಬದಲು ಸಪೋಸ್ ನುಗ್ಗೆ ಹಾಕ್ಕೊಂಡ್ರಿ, ನೈಟ್ರೋಜನ್ ಫಿಕ್ಸೇಷನ್ ಆಯಿತು, ನಿಮ್ಗೆ ಈಲ್ಡ್ ಸಿಕ್ತು. ಅದು ನಿಮಗೆ ಇದು ಹೆಂಗೆ ಅಂದರೆ ಕೆಳಗೆ ಬುಳ ಹೊಡ್ಕೊತಾನೆ ಇರುತ್ತೆ. ನಿಮ್ಗೆ ಅದು ಕ್ಲೀನ್ ಮಾಡ್ತಿದ್ರು ತೆಗ್ಸೋದು ಅಷ್ಟು ಈಸಿ ಇಲ್ಲ, ಬೇರೆ ಇದು ಕ್ಲೀನ್ ಮಾಡಿಸ್ಬೇಕು ಅಂದರೆ. ಬಟ್ ನೀವೇನಾದರೂ ಇವಾಗ ಅಕ್ಷಯ ಇಲ್ಲ ಅಂದರೆ ಯಾವುದಾದ್ರೂ ಇದು ನುಗ್ಗೆದು ಹಾಕ್ಬಿಟ್ರೆ ಕಟ್ ಮಾಡಿದ್ರು ತೆಗಿಬೋದು ಬೇಕು ಅಂದರೆ, ಇಲ್ಲ ಬಿಟ್ಬಿಡ್ಬೋದು. ಅದೇನು ನಿಮಗೆ ತಲೆನೋವು ಕೊಡೋಲ್ಲ ಜಾಸ್ತಿ. ಬಾಳೆ ಥರ ಬಾಳೆ ಆದರೆ ರೀಜನ್ರೇಟಿವ್, ತೆಗಿಯೋಕೆ ಅಷ್ಟು ನಾವು ತೆಗಿಯೋಕ್ಕೆ ಎಷ್ಟೋ ಟ್ರೈ ಮಾಡಿದ್ದೀವಿ, ಆದರೂ ಉಟ್ಕೊಂಡೇ ಬಂದ್ಬಿಟ್ಟು ಪ್ರಾಬ್ಲಮ್ ಇಲ್ಲ. ನಮಗೆ ಹಬ್ಬಕ್ಕೆ ಬೇಕಾದಾಗ ಬಾಳೆ ಎಲೆ ಆಗುತ್ತೆ, ಅದಾದಮೇಲೆ ಮನೆಗೆ ಬೇಕಾಗಿರೋ ಬಾಳೆನೂ ಸಿಗುತ್ತೆ. ಬಟ್ ಅದೇ ಮಾಡ್ತೀನಿ, ಇನ್ನೂ ಇದರಲ್ಲೂ ಮಾಡ್ಬೋದು. ಎಲೆಗೆ ತುಂಬ ಯೂಸ್ ಇದೆ. ಹಬ್ಬಕ್ಕೆ ಎಲ್ಲ ಕಟಾವು ಮಾಡಿ ಕೊಡ್ತೀನಿ ಅಂತಂದ್ರೂ ಸಿಗುತ್ತೆ, ಅದನ್ನು ಮಾಡ್ಬೋದು. ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ಏನು ನೋಡ್ತಾ ಇಲ್ಲ, ಮಾಡ್ತಿಲ್ಲ. ಆಲ್ರೆಡಿ ಅದೇ ನಾನು ಹೇಳ್ದಂಗೆ 5 layer ಮಾಡಲ್ ತೊಗೊಂಡಾಗ ಸೊ ಕ್ರೀಪರ್ ಕೂಡ ಹಾಕ್ಬೋದು. ಅಂದರೆ ಇವಾಗ ನನಗೆ ಪೋಲ್ ನೆಡ್ಸ್ಬೇಕು ಅನ್ನೋದು ಇಲ್ಲ. ಜೊತೆಗೆ ಎಲ್ಲ ಇವಾಗ ನೀವು ಮಲೆನಾಡು ಸೈಡು ಮಡಿಕೇರಿ ಸೈಡೆಲ್ಲ ಹೋಯ್ತು ಅಂತಂದರೆ ಅಲ್ಲೂ ಇದೇ ತಾನೇ ಅಲ್ಲೇ ಮಾಡ್ತಿರೋದು. ಪೆಪ್ಪರ್ಸ್ ಎಲ್ಲ ಕ್ರೀಪರ್ ಎಲ್ಲ ಯಾವ್ದಾರ ಪೋಲ್ ಕಡೆ ಹಾಕಿ ಇವಾಗ ಪೋಲ್ ಮಾಡ್ತಿದ್ದಾರೆ. ಅವಾಗೆಲ್ಲ ಅಡಿಕೆ ಗಿಡದಲ್ಲೇ ಇಟ್ಟು ಮಾಡ್ತಿರೋದು. ಸೊ ನಮಗೂ ಇವಾಗ ಅದೊಂದು ಇನ್ಕಮು ಸಿಗುತ್ತೆ. ಜೊತೆಗೆ ಅಡಿಕೆ ಗಿಡಕ್ಕೂ ನಾನು ನೀರು ಕೊಡ್ತೀನಿ, ಪೆಪ್ಪರು ಅದೇ ಬುಡದಲ್ಲಿರುತ್ತೆ. ಸೊ ಒಂದೇ ಇದರಲ್ಲಿ ನನಗೆ 2 ಇನ್ಕಮ್ ಸಿಗುತ್ತೆ. ಆ್ಯಂಡ್ ಸ್ಪೈಸಸ್ ಆಗಿರೋದ್ರಿಂದ ಸೊ ನನಗೆ ಲಾಂಗ್ ಟರ್ಮ್ ಸ್ಟೋರೇಜು ನಾನು ಮಾಡ್ಬೋದು. ಆಮೇಲೆ ಪೆಪ್ಪರ್ಗೆ ಅಂತೂ ಯಾವಾಗಲೂ ರೇಟ್ ಇದ್ದೇ ಇದೆ. ಇವಾಗಂತೂ ಮಾರ್ಕೆಟಲ್ಲಿ ಎಷ್ಟು ಒಳ್ಳೆ ಸ್ಪೈಸ್ ಕೊಡ್ತೀವಿ ಅಷ್ಟು ಪ್ರೈಸಸ್ ಇದೆ. ಇಲ್ಲಿ ನೋಡ್ತಿರೋರು ಅನ್ಕೊಬೋದು ಇವರು ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ. ಕೆಲವು ಕಡೆ ಅಡಿಕೆ ಹಾಕಿದ್ದಾರೆ, ಅಡಿಕೆಗೆ ಪೆಪ್ಪರ್ ಹಾಕಿದ್ದಾರೆ, ಪೆಪ್ಪರ್ ಜೊತೆ ಬಟರ್ ಫ್ರೂಟ್ ಹಾಕಿದ್ದಾರೆ. ನಮ್ಮ ಸ್ಟ್ರಾಟಜಿ ಸಿಂಪಲ್, ಪಕ್ಕದ ಮನೆಯನ್ನು ಉದ್ಧಾರ ಮಾಡೋಕ್ಕೆ ಆಸೆ ಇಲ್ಲ, ನನ್ನ ಮನೆ ಇಲ್ಲಿರೋರನ್ನ ಉದ್ಧಾರ ಮಾಡೋಣ ಅಂದರೆ ಅರ್ಥ ಯಾರು ಪಕ್ಕದ ಸ್ಟೇಟು ಇಲ್ಲ ಬೇರೆಯವ್ರನ್ನ ಯಾರಿಗೋ ಮಾರಿ ನಾನು ದುಡ್ಡು ಮಾಡಬೇಕಲ್ಲ. ನನ್ನರಲ್ಲಿ ಎಷ್ಟು ಲಿಮಿಟೇಷನ್ಸಲ್ಲಿ ಕ್ಲೀನಾಗಿ ಕೆಲಸ ಮಾಡ್ಕೊಂಡಾಗಿ ನನ್ನ ಜೊತೆಯಲ್ಲಿರೋ ಸರ್ಕಲ್, ಫ್ರೆಂಡ್ ಸರ್ಕಲ್ ಇರ್ಬೋದು, ಕ್ಲೋಸ್ ಸರ್ಕಲ್, ಇಲ್ಲ ಅವರಿಂದ ನೆಕ್ಸ್ಟ್ ಬರೋ ಸರ್ಕಲ್ಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ಪ್ರೆಡ್ ಔಟ್ ಮಾಡ್ಕೊಂಡಿದ್ದೀನಿ. ಈಗ ಮಾಡಿ ನೀವು ಒಂದೇ ಸರಿ ಜಾಸ್ತಿ ಬೆಳೆ ಮಾಡಿ ರೇಟ್ ಸಿಕ್ಕಲಿಲ್ಲ ಅಂತ ಕೆಳಗೆ ಬೀಳೋಕ್ಕಾಗಲ್ಲ, ಇಲ್ಲ ತೀರಾ ಕಡಿಮೆ ಮಾಡಿಬಿಟ್ಟು ಪ್ರೊಡಕ್ಷನ್ ಇಲ್ದ ಅಂತ ಒದ್ದಾಡೋಕ್ಕಾಗಲ್ಲ. ಬೆಟರ್ ಎಲ್ಲ ಸ್ವಲ್ಪ ಇಟ್ಕೊಂಡ್ರೆ ಸ್ಟೋರೇಜು ನೋಡಬೇಕು, ಬೇರೆಯವ್ರಿಗೆ ಕೊಟ್ಟರೆ ಅವರು ಖುಷಿಯಾಗಿರಬೇಕು, ಸಾಕು. ಆ ಲಿಮಿಟೇಷನ್ಸಲ್ಲಿ ನಾವು ಮಾಡ್ಕೊತಿರೋ ಕ್ರಾಪ್. ಸೊ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ವಿ. ಇನ್ನು ಮೇಂಟೆನೆನ್ಸ್ ಅನ್ನೋದು ತುಂಬ ಬರುತ್ತೆ. ಏನಂತಂದರೆ ಇವಾಗ ನಮಗೆ ಇರೋ ಲೇಬರ್ ಲಿಮಿಟೇಷನಿಂದ ಇವಾಗ ನಾನೊಂದು 100 ಅಂತ ಡಿಸೈಡ್ ಮಾಡಿದ್ದೀನಿ. ಫ್ಯೂಚರಲ್ಲಿ ನನಗೆ ಲೇಬರ್ ಸಿಕ್ಕಿದ್ರು ಎಲ್ಲ ಆಯಿತು ಅಂತಂದರೆ ಡೆಫಿನೆಟ್ಲಿ ಅಲ್ಲೂ ನಾನು ಹಾಕ್ಕೊಳ್ತೀನಿ. ಸೊ ದಟ್ ಯಾರಿಗೆ ಇನ್ಕಮ್ಮು ನನಗೆ ಇನ್ಕಮ್ ಇರುತ್ತೆ. ಸೊ ಲೇಬರ್ಗೂ ಅವ್ರಿಗೂ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೂ ಆಗುತ್ತೆ. ಸೊ ಅಂದರೆ ಇದನ್ನು ಫಸ್ಟ್ 100ಗೆ ಟ್ರೈ ಮಾಡೋಣ. ಸೊ ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸು ಇರುತ್ತೆ, ಹೇಗೆ ಬೆಳೆಯುತ್ತೆ. ಯಾಕಂತಂದರೆ ಅದನ್ನು ಒಂದ್ಸರಿ ನಾವು ಪೆಪ್ಪರ್ ಬೆಳೆದ ಮೇಲೆ ಹಾರ್ವೆಸ್ಟಿಂಗೂ ಚಾಲೆಂಜೇ. ಅದನ್ನು ಒಣಗಿಸ್ಬೇಕು, ಅದನ್ನು ತೆಗಿಸ್ಬೇಕು, ಎಲ್ಲ ಮಾಡಬೇಕು. ಸೊ ನೋಡೋಣ ಅದನ್ನೆಲ್ಲ ಹಾಕಿ ಹೆಂಗೆ ವರ್ಕೌಟ್ ಆಗುತ್ತೆ, ಅದರ ಮೇಲೆ
ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡೋದು. ಒಂದೇ ಅರ್ಥದಲ್ಲಿ ನಮ್ಮ ಹತ್ರ ಇರೋ ಚೆನ್ನಾಗಿರಲಿ, ನಮಗೆ ದೂರ ದೂರ ಕೊಟ್ಟು ದೊಡ್ಡ ಆಸೆ ಇಲ್ಲ ಮಾಡೋಕ್ಕೆ. ಸೊ ನಮ್ಮವ್ರ ಹತ್ರ ಇರೋದಕ್ಕೆ ಮಾರ್ಕೆಟ್ ಕೊಟ್ಕೊ ಸಾಕು. ಹಾಗೆ ಇರೋರೆಲ್ಲರೂ ಅವ್ರವ್ರ ಸರ್ಕಲಲ್ಲಿ ಮಾರ್ಕೆಟ್ ಮಾಡಿಕೊಂಡು ಕೊಟ್ಬಿಟ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ, ಅವರು ಕಾಸು ಮಾಡ್ತಾರೆ, ಕೊಟ್ಟವರು ಚೆನ್ನಾಗಿರ್ತಾರೆ ಜೀವನದಲ್ಲಿ. ಇಲ್ಲಾಂದರೆ ತೋರಿಸ್ತೀನಿ, ಕೆಲವು ವೀಡಿಯೋಗಳಿದೆ, ಹೋಗಿ ಹಾಕ್ತಾರೆ ಕೆಮಿಕಲ್ಸ್ಗಳು, ಅದನ್ನು ತಿಂದ್ಬಿಟ್ಟು IS 50, 40, 30 ಹಂಗೆ ಆಗ್ಬಿಡುತ್ತೆ ಕತೆ, ಅಷ್ಟೇ ಸಿಂಪಲ್. ಇವಾಗ ಇಲ್ಲಿ ಮಾಡ್ತಿರೋ ಕಾನ್ಸೆಪ್ಟ್ ಏನಂತಂದರೆ, ಇವಾಗ ನೋಡಿ ಇಲ್ಲಿ ನಿಮಗೆ 2 ಥರ ಬೆಡ್ಡು ಕಾಣಿಸ್ತಾ ಇದೆ. ಒಂದು ಇದು ರೈಸ್ ಬೆಡ್ ಅಂತಾರೆ, ಅದು ಮಾಮೂಲಿ ಬೆಡ್ಡು. ಸೊ ಇಲ್ಲಿ ರೈಸ್ ಬೆಡ್ಡಲ್ಲಿ ಏನು ಪ್ರಾಬ್ಲಮ್ ಏನೂ ಇಲ್ಲ, ಅಡ್ವಾಂಟೇಜಸ್ಸೇ ಇರುತ್ತೆ. ಸೊ ಇವಾಗ ನ್ಯೂಟ್ರಿಯೆಂಟು ಲಾಸ್ ಆಗೋಲ್ಲ, ಆಮೇಲೆ ಕಳೆಗಳು ಸ್ವಲ್ಪ ಕಡಿಮೆ. ಅದಾದಮೇಲೆ ಇನ್ ಕೇಸ್ ಕಳೆ ಏನಾರು ಬೆಳೀತು ಅಂತಂದರೆ ತೆಗಿಯೋಕ್ಕೂ ಈಸಿ ಆಗುತ್ತೆ, ಕೂತ್ಕೊಂಡು ಆರಾಮಾಗಿ ಪ್ಲಕ್ ಮಾಡ್ಕೊಳ್ಬೋದು. ಆಮೇಲೆ ಇವಾಗ ಏನಾಗುತ್ತೆ, ಆ ಬೆಡ್ಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಯಾರನ್ನ ಬಂದು ತುಳಿದ್ರು ಅಂತಂದರೆ ಆ ಬೌಂಡ್ರಿ ಅನ್ನೋದು ಹೋಗುತ್ತೆ. ಸೊ ಇವಾಗ ಮಳೆ ಬಂತು ಅಂತಂದ್ರೆ ನಾವು ಬೌಂಡ್ರಿ ಅನ್ನೋದು ಹೋಗುತ್ತೆ, ಬಟ್ ಇಲ್ಲಿ ಆ ಪ್ರಾಬ್ಲಮ್ ಇರೋಲ್ಲ. ಅದಾದಮೇಲೆ ಇದು ಬಂದು ಲಾಂಗ್ ಟರ್ಮ್ಗೂ ನಮಗೆ ಸಿಗುತ್ತೆ. ಇವಾಗ ನಾನು ಈ ಕ್ರಾಪೆಲ್ಲ ಆದಮೇಲೆ ನಾನು ತೆಗ್ದಾದ್ಮೇಲೆ ಅಲ್ಲಿ ಮಣ್ಣು ಅಲ್ಲೇ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಮಣ್ಣು ಆಮೇಲೆ ಮೆನ್ಯೂರ್ ಕೊಟ್ಟು ಮಾಡಿದ್ರೆ ಆ ನ್ಯೂಟ್ರಿಯೆಂಟ್ ವ್ಯಾಲ್ಯೂನ ಪ್ರಿಸರ್ವ್ ಮಾಡ್ತೀನಿ. ನಾನು ಇನ್ನೊಂದು ಕ್ರಾಪ್ ಹಾಕ್ಕೊಂಡು ಹೋಗ್ತೀನಿ. ಸೊ ದಟ್ ಅದು ರೊಟೇಷನಲ್ಲಿ ನನಗೆ ಇದೊಂದು ಪರ್ಮನೆಂಟ್ ಬೆಡ್ ಅಂತ ಆಗುತ್ತೆ, ರೈಸ್ ಬೆಡ್ ಕಾನ್ಸೆಪ್ಟ್. ಇವಾಗ ಅದಕ್ಕೆ ಮಾಡ್ಕೊಂಬಂದಿರೋ ಅಷ್ಟು ಬಿಡ್ತು ನೋಡಿ, ಇದ್ರದ್ದು ನೀವು ಒಂದು ಪರ್ಟಿಕ್ಯುಲರ್ ಬಿಡ್ತು ಅಂತ ಮಾಡ್ಕೊಂಬಂದಿದ್ದೀರ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ನೀರು ಬಿಡಬೇಕು, ಕುತ್ಕೊಬೇಕು, ನಿಂತ್ಕೊಂಬಿಟ್ಟು ಎಲ್ಲ ಸುತ್ತ ಓಡಾಡಬೇಕು ಅಂದ್ರೆ ಅವು ಕ್ರಾಪ್ ಡಿಸ್ಟರ್ಬ್ ಆಗೋಲ್ಲ. ಬಟ್ ದೆನ್ ಅಲ್ಲೋಗಿ ಮಧ್ಯದಕ್ಕೆ ರೀಚ್ ಔಟ್ ಆಗಬೇಕು ಅಂದರೆ ಏನು ಮಾಡ್ತೀರಾ, ಇರೋ ದಿಬ್ಬನೂ ಹಾಳು ಮಾಡ್ಕೋತೀರಾ, ನೀರು ಆಚೆ ಹೋಗುತ್ತೆ, ಕೆಲಸ ಡಬಲ್ಲು, ಎವ್ರಿ ಟೈಮ್ ನೀವು ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಕಾಸ್ಟ್ ಎಫೆಕ್ಟಿವ್. ಮಾಡಿಕೊಂಡ್ರೆ ಸಿಂಪಲ್ 4 feet ಇರ್ಬೋದು ಪ್ರಾಬಬ್ಲಿ, ಇಲ್ಲ 3.5 to 4 feet. ಎಲ್ಲಾದರೂ ಯಾವ ಆ್ಯಂಗಲ್ಗೆ ಹೋದ್ರೂ ನೀವು ರೀಚ್ ಔಟ್ ಆಗ್ತೀರಾ, ಕಳೆ ಕೀಳ್ಬೋದು. ನೀವೇ ನೋಡ್ತಿದ್ದೀರಾ ಇದರಲ್ಲಿರೋ ಕಳೆ ಇಲ್ಲ ಅದಕ್ಕೂ ಇರೋದಕ್ಕೂ ವ್ಯತ್ಯಾಸ, ಸಿಂಪಲ್. ಅಲ್ಲಿ ಇವಾಗ ಹೊಸ್ದಾಗಿ ಮಾಡ್ತಾಯಿದ್ದೀವಿ, ನೆನ್ನೆ ಹಾಕಿದೆ. ಇವಾಗ ಅದಕ್ಕೆ ಮಣ್ಣು ಆಮೇಲೆ ಗೊಬ್ಬರ ಮಿಕ್ಸ್ ಮಾಡಿ ಒಂದು ಫಿಲ್ಲಿಂಗ್ ಮಾಡಿ, ಸೊ ಅಲ್ಲಿ ಇವಾಗ ಕ್ರಾಪ್ ಹಾಕ್ಬೇಕು ಅನ್ನೋದಿರೋದು. ಸೊ ಅಲ್ಲೂ ಅಷ್ಟೇ ಅಂದ್ಕೊಂಡಿರೋದು ಏನಂತಂದರೆ, ಇಲ್ಲೂ ಅಡ್ವಾಂಟೇಜ್ ಇದೆ, ಮಲ್ಟಿಪಲ್ ಕ್ರಾಪ್ ಹಾಕ್ಕೊಬೋದು. ಹೆಂಗೆ ಅಂದರೆ ಶಾರ್ಟ್ ಟರ್ಮ್ ಕ್ರಾಪ್ ಅಂತ ಇದೆ, ಮಿಡ್ ಅಂತ ಇದೆ, ಲಾಂಗ್ ಟರ್ಮ್ ಅಂತ ಇದೆ. ಸೊ ಇವಾಗ ಸೊಪ್ಪು ಅಂತ ತೊಗೊಂಡ್ರೆ ನನಗೆ 15-20 ದಿನದಲ್ಲಿ ಸಿಗುತ್ತೆ, ಆಯಿತಾ. ಇವಾಗ ನಾನು ಬೆಂಡೆಕಾಯಿ ಹಾಕ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ ಬೆಂಡೆಕಾಯಿ 45 ದಿನ ತೊಗೊಳುತ್ತೆ. ಸೊ ಬೆಂಡೆಕಾಯಿನ ನಾನೊಂದು 1.5 ಮೀಟರ್ಸಲ್ಲಿ ಹಾಕ್ಕೊಂಡ್ರೆ 2 ಪ್ಲಾಟ್ ಅಂದರೆ 2 ಸಾಲು ಮಾಡಿಕೊಂಡು, ಅದು ಹಾರ್ವೆಸ್ಟಿಂಗ್ ಬರೋ ಟೈಮಲ್ಲಿ ಮಿಕ್ಕಿದ ಟೈಮಲ್ಲಿ ನಂಗೆ ಮೆಂತ್ಯಕಾಯಿ ಅಂದರೆ ಇವಾಗ ಮೆಂತ್ಯ ಆಗಿರ್ಬೋದು, ಯಾವ್ದಾರ ಇದು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರೆ ನನಗೆ ಅದು 20-25 ಡೇಸಲ್ಲಿ ನನಗೆ ಹಾರ್ವೆಸ್ಟಿಂಗ್ ಸಿಗುತ್ತೆ. ಅದ್ರ ಜೊತೆ ಅದಾದಮೇಲೆ ನೆಕ್ಸ್ಟು 45 ಡೇಸಿಂದ 60 ಡೇಸ್ ತನಕ ನನಗೆ ಬೆಂಡೆಕಾಯಿ ಸಿಗುತ್ತೆ. ಸೊ ಇಲ್ಲೂ ಏನಾಯಿತು, 2 ಥರ ಯೂಸ್ ಆಯ್ತಲ್ವ ನನ್ನ ಬೆಡ್ಡು. ಸೊ ಅದು ಕಂಪ್ಲೀಟಾಗಿ ಮುಗಿದ್ಮೇಲೆ ಆ ಬೆಡ್ನ ನಾನು ಕ್ಲಿಯರ್ ಔಟ್ ಮಾಡಿಬಿಟ್ಟು ಮತ್ತೆ ಮಣ್ಣು ಮೆನ್ಯೂರೆಲ್ಲ ಹಾಕಿ ನ್ಯೂಟ್ರಿಷಸ್ ಮಾಡಿ ನೆಕ್ಸ್ಟು ಇನ್ನೊಂದು ಕ್ರಾಪ್ ಹಾಕ್ಕೊಳ್ತೀನಿ. ಸೊ ದಟ್ ನನಗೆ ಇವಾಗ ಮನೆಗೆ ಬೇಕಾಗಿರೋ ತರಕಾರಿ ನಾನು ಆಚೆಯಿಂದ ತರಬೇಕಂತಿಲ್ಲ. ಆಮೇಲೆ ಇನ್ನೊಂದು ಮೇಯ್ನ್ ಏನಂತಂದರೆ, ನನ್ನ ತರಕಾರಿಗೆ ನಾನು ಏನು ಹಾಕಿದ್ದೀನಿ ಅನ್ನೋದು ಗೊತ್ತಿರುತ್ತೆ ನನಗೆ. ಸೊ ನಾನು ಯಾವುದೇ ಅಂದರೆ ಮೆನ್ಯೂರ್ ಬಿಟ್ಟು ಯಾವುದೇ ಪೆಸ್ಟಿಸೈಡ್ಸು ಹಾಕೋಕ್ಕೋಗಲ್ಲ. ಸೊ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಒಂದು ತರಕಾರಿನ ನಾನು ಪರ್ಸ್ನಲಿ ಕನ್ಸ್ಯೂಮ್ ಮಾಡ್ತೀನಿ. ಸೊ ದಟ್ ಅದು ಹಾರ್ವೆಸ್ಟಿಂಗ್ ಜಾಸ್ತಿ ಆಯಿತು ಅಂತಂದರೆ ನಾನು ಕ್ಲೋಸ್ ಸರ್ಕಲ್ಸ್ಗೂ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ದಟ್ ಅವ್ರಿಗೂ ಗೊತ್ತಿರುತ್ತೆ. ಇವಾಗ ಏನಾಗಿದೆ ಕಾನ್ಸೆಪ್ಟ್ ಅಂತಂದರೆ, ನಾವು ತಿನ್ನೋದ್ರಲ್ಲಿ ಎಷ್ಟು ನ್ಯೂಟ್ರಿಷಿಯಸ್ ಇದೆ ಅನ್ನೋದನ್ನು ನೋಡ್ತೀವೋ, ಆ ಪ್ರಾಡಕ್ಟ್ನ ಏನು ಯೂಸ್ ಮಾಡ್ಕೊಂಡು ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಆ ಪಾಯಿಂಟಲ್ಲಿ ನಾವು ಯೋಚನೆ ಮಾಡಿ ಈ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ರೀತಿಯಲ್ಲಿ 3 ಥರ ನಮ್ಗೆ ಅಡ್ವಾಂಟೇಜ್ ಇದೆ. ಒಂದು, ನಮಗೆ ಬೇಕಾಗಿರೋ ತರಕಾರಿ ಸಿಗ್ತಿದೆ. ಅದಾದಮೇಲೆ ಇನ್ ಕೇಸ್ ಸಪೋಸ್ ಏನಾದ್ರು ಇವಾಗ ಮಳೆ ಬಂತು ಅಂತಂದರೆ ನನ್ನ ಸಾಯಿಲ್ ಎರಪ್ಷನ್ ಆಗೋಲ್ಲ. ಸೊ ಅಲ್ಲಲ್ಲೇ ಬೆಡ್ ಹಾಕಿರೋದ್ರಿಂದ ಅಲ್ಲಲ್ಲೇ ನಿಂತ್ಕೊಳ್ಳುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ಕಳೆ ಬೆಳೆಯೋ ಚಾನ್ಸಸ್ ಜಾಸ್ತಿ ಅಲ್ವಾ. ಸೊ ಇವಾಗ ಅಲ್ಲಿ ಕಳೆ ಬರಲ್ಲ, ಜಾಗನೂ ನಾನು ಯುಟಿಲೈಸ್ ಮಾಡ್ಕೊತೀನಿ. ಸೊ ಅಲ್ಲಿ ಇವಾಗ ಕಳೆ ಬೆಳೆದ್ರೆ ನೆಕ್ಸ್ಟ್ ಇನ್ನೊಬ್ಬ ಲೇಬರ್ನ ಇಡಬೇಕು, ನಾನು ಕ್ಲೀನ್ ಮಾಡಿಸ್ಬೇಕು. ಸೊ ಈ ತಾಪತ್ರೆ ನನಗೆ ಯಾವುದೂ ಇಲ್ಲ. ಅಲ್ಲಿ ದುಡ್ಡು ಕಳ್ಕೊತೀವಿ, ಇಲ್ಲಿ ದುಡ್ಡು ಬರುತ್ತೆ. ಬೇಕಾದ್ರೆ ಅದೇ ಲೇಬರ್ನ ನಾನು ಕಳೆ ಕೆಲಸೋ ಬದಲು ಇಲ್ಲೇ ಲೇಬರ್ ಇಟ್ಬಿಟ್ಟು ಕ್ಲೀನ್ ಮಾಡಿಸಿ ಇಟ್ಕೊಂಡ್ರೆ, ಸೊ ಒಂದು ಬಿಸ್ನೆಸ್ಸಾಗೂ ನಾವು ಮಾಡ್ಬೋದಲ್ಲ, ವೆಜಿಟೇಬಲ್ ಬಿಸ್ನೆಸ್ ಆಗಿ. ಇದು 1 ಎಕರೆ ಇದೆ. ಸೊ ಕಂಪ್ಲೀಟ್ ಈ ಪ್ಲಾಟಿನ ಬೆಡ್ ಇವಾಗ ನಾವು ಹೆಂಗೆ ಬರುತ್ತೆ ಅಂತ ನೋಡಿ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ನಾವು ತೊಗೊಂಡು ಪ್ರಾಬಬ್ಲಿ ತುಂಬ ಬೆಡ್ ರೇಸ್ ಮಾಡೋಣ ಅಂತ ಇದೆ. ಆ್ಯಂಡ್ ಅಗೈನ್ ಇದನ್ನೆಲ್ಲ ಕೊಡೋದು ಹೆಂಗೆ ಅಂತಂದರೆ,
ಜನದ ಪ್ರಯಾರಿಟಿ ಏನು ತಿಂತಾರೆ ಒಂದು ಸರ್ವೆ ಮಾಡ್ಕೊಳ್ತಿದ್ದೀವಿ. ರೆಗ್ಯುಲರಾಗಿ ಏನು ಸೊಪ್ಪು ಯೂಸ್ ಮಾಡ್ತಾರೆ, ಇಲ್ಲ ಏನು ತರಕಾರಿ, ಅದನ್ನು ನಾನು ಇಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳಿಬೋದಾ, ಅದನ್ನು ಬೆಳೆದು ನಾನು ಅವ್ರಿಗೆ ತೊಗೊಳ್ಳೋರು ಇದ್ದಾರೆ, ಇವಾಗ ಕಾಸು ಕೊಡೋರು ಇದ್ದಾರೆ, ಒಳ್ಳೆ ಸಿಗೋದು ಕಷ್ಟ ಇದೆ ಸುಮ್ಮನೆ. ಸೊ ಅದೆಲ್ಲ ನೋಡಿ ಲೆಕ್ಕಾಚಾರ ಹಾಕಿ ಬೆಡ್ ರೈಸ್ ಮಾಡೋಣ ಅಂತ. ಸೊ ಅಲ್ಲಿ ಆಗ್ಬೋದು, ಒಂದು ಅರ್ಧ ಮುಕ್ಕಾಲು ಎಕರೆ ಆಗ್ಬೋದು, ಸಾಕು. ಒಂದು ಲಿಮಿಟೇಷನ್ ಅದಕ್ಕೆ ಅಂತ ಪರ್ಟಿಕ್ಯುಲರಾಗಿ ಇವಾಗೇನು ವುಮೆನ್ ಎಂಪವರ್ಮೆಂಟ್ ಅಂತಾರೆ. ಸೊ ಇಲ್ಲಿರೋರು ಎಲ್ಲೋ ಗಾರ್ಮೆಂಟ್ಗೆ ಹೋಗೋ ಅಲ್ಲಿ ದಿನ ಇದು ಒಂದೇ ಕೆಲಸ ಡೈಲಿ ಬರೋಲ್ಲ. ನೀರು ಬಿಡು, ಅದು ಏನು ಆಟೋಮೆಟಿಕ್ ಇರುತ್ತೆ ಸಿಸ್ಟಮ್. ಕಳೆ ನೋಡ್ಕೊ, ನೀನೇನು ತೆಗಿತೀಯ ಅದನ್ನು ಮತ್ತೆ ಹಾಕು, ಗೊಬ್ಬರ ಹಾಕು ಇಲ್ಲ ಮಣ್ಣು ಹಾಕು, ಅಷ್ಟೇ ಇರೋದು ಕೆಲಸ. ಸೊ ಅವ್ರಿಗೂ ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಸೊ ನೀವು ರ್ಯಾಂಡಮಾಗಿ ಕಳೆ ಕೀಳಕ್ಕೆ ಬದಲು ಅದೇ ಇವ್ರು ಹೇಳ್ದಂಗೆ ಕೆಲಸ ಮಾಡಿಸ್ಕೊಂಡ್ರೆ ಈ ಥರ ಕೆಲಸ ಅವ್ರಿಗೂ ಇನ್ಕಮ್ ಹೋಗುತ್ತೆ, ನನಗೂ ಇನ್ಕಮ್ ಬರುತ್ತೆ. ಸೊ ಪ್ರಾಬ್ಲಿ ಇದನ್ನು ಕಮ್ಮಿಂಗ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸಪೋಸ್ ಎಲ್ಲೇ ತರಕಾರಿ ಹೋಗಲಿಲ್ಲ ಅಂದ್ಕೊಳ್ಳಿ, ನಮಗೆ ಅನಿಮಲ್ ಸ್ಟಾಕ್ ಇದೆ, ಅವಕ್ಕೆ ಫೀಡ್ ಮಾಡ್ತೀವಿ. ಕುರಿ ಇದೆ, ಹಸು ಇದೆ, ಎಮ್ಮೆ ಇದೆ, ತಿನ್ಕೊಳ್ಳಿ. ಈಚ್ಲು ಮರ ಅಂತ ಅನ್ಕೋತಾರೆ, ಆದರೆ ಅದು ಈಚ್ಲು ಮರ ಅಲ್ಲ, ಡೇಟ್ಸು. ಇದು ನಾಟಿನೇ ಲೆಕ್ಕಕ್ಕೆ ನಾವೇ ಬೀಜ ಮಾಡಿ ಆಚೆ ಸಿಗೋ ಡೇಟ್ಸ್ನಲ್ಲೇ ಮಾಡಿರೋದು. ಬಟ್ ಏನೋ ಚೆನ್ನಾಗಿ ಬಂದಿದೆ ಇಲ್ಲಿ ತನಕ. ಬಟ್ ಈಲ್ಡ್ ನಮಗಿನ್ನೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಬಟ್ ಬಂದಾಗಲೇ ನಾವು ಹೇಳ್ಬೋದು ಎಷ್ಟು ಗ್ಯಾರಂಟಿ ಏನು ಅಂತ. ಬಟ್ ಬರುತ್ತೆ, ಆದರೆ ನಾಟಿ ಟೇಕ್ಸ್ ಟೈಮ್, ಬಟ್ ಲಾಂಗ್ ಡ್ಯೂರಬಿಲಿಟಿ. ಇದು ಆ್ಯಕ್ಚುಲಿ ನಾವು ಮನೇಲಿ ತರ್ತೀವಲ್ಲ ಲಯನ್ ಡೇಟ್ಸು, ಅದನ್ನು ಸೀಡ್ಸ್ನ ಜರ್ಮಿನೇಟ್ ಮಾಡಿ ಅದನ್ನು ಅದೇ ಆ ಜರ್ಮಿನೇಷನ್ ಆಗಿರೋ ಪ್ಲ್ಯಾಂಟ್ನ ಹಾಕಿ ಬಿಟ್ಟಿರೋದು. ಆಲ್ಮೋಸ್ಟ್ 6 years ಆಗಿದೆ. ಸೊ ಫಾರ್ 15 years ಈಲ್ಡ್ ಮಾಡುತ್ತೆ ಅಂತ ಇದೆ ಡೇಟ್ಸ್ಗಳು. ಸೊ ನೋಡೋಣ, ವೆಯ್ಟ್ ಮಾಡಬೇಕು. ಸೊ ಸದ್ಯಕ್ಕೆ ಇವಾಗ ಹೆಂಗೆ ಅಂತಂದರೆ ಎಲ್ಲ ಒಂದು ಲೈನಪ್ಪಲ್ಲಿ 90 ಗಿಡ ಇದೆ ಇದು. ಸೊ ಅಲ್ಲೂ ಯೂಸ್ ಮಾಡಿಕೊಂಡ್ರು, ನಮ್ಮ ಇದು ಮಾಡಿದ್ದೆಲ್ಲ ನಮ್ಮ ಅಪ್ಪನೇ. ಸೊ ಅಂದರೆ ಆ ವಿಷನ್ ಇತ್ತು ಅವ್ರಿಗೆ ಆ ಟೈಮಲ್ಲಿ ವಿಷನ್ ಇತ್ತು. ಹಾಂ, ಮಾಡಿದ್ದಾರೆ, ನೋಡಬೇಕು ಇದು ಎಷ್ಟು ವರ್ಷಕ್ಕೆ ಈಲ್ಡ್ ಆಗುತ್ತೆ. ಎಲ್ಲ ಗಿಡ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದೇನೆಂದರೆ ಇವೆಲ್ಲ ಸ್ವಲ್ಪ ಡೆಸರ್ಟ್ ಸರ್ವೈವಲ್ ಪ್ಲಾಂಟ್ಸ್ ಅಲ್ವಾ. ಸೊ ವಾಟ್ರು ಕಡಿಮೆ ಕೊಟ್ರೂ ಸರ್ವೈವಲ್ ಇದೆ ಇದು. ಸೊ ನೋಡಬೇಕು ಮುಂದೆ ಫ್ಯೂಚರಲ್ಲಿ ಹೇಗೆ ಯೂಸ್ ಆಗುತ್ತೆ ಕಮರ್ಷಿಯಲಿ. ಕ್ರಾಪ್ ಬಂದರೆ ಸಾಕು, ಏನಿಲ್ಲ. ಇಷ್ಟು ಬಾರ್ಡ್ರಲ್ಲಿ ಒಂದು ಸೈಡ್ ಬಾರ್ಡ್ರು ತೆಂಗಿನ ಮರ ಇದೆ, ಇನ್ನೊಂದು ಸೈಡ್ ಬಾರ್ಡ್ರು ಬರೀ ಬೇವಿನ ಮರ ಇದೆ, ಇನ್ನೊಂದು ಸೈಡ್ ಇವಾಗ ಟೀಕ್ ಹಾಕ್ಸ್ಬೇಕನ್ನೋದಿತ್ತು ವಿಂಡ್ ಬ್ರೇಕರ್ ಹಾಕಿ. ಬಟ್ ಪ್ರಾಬ್ಲಿ ಜಾಗ ಇಲ್ಲ, ಬಿಟ್ಟಿದ್ದೀವಿ. ಬಟ್ ಸಾಕು, ಪ್ರಾಬ್ಲಿ ಇದೆ. ಒಂದು ಮಧ್ಯದಲ್ಲಿದೆ. ವಾಟರ್ ಓರಿಯೆಂಟೇಷನ್ ಬೇಸ್ ಮೇಲೆ ಪ್ಲೇಸ್ ಆಗಿದೆ ಲೆಕ್ಕಾಚಾರವಾಗಿ. ನೀರು ಅವಕ್ಕೆ ಅದು ಪ್ಲಾಂಟೇಶನ್ಸ್ ಅಲ್ಲಿದೆ. ನೀರು ಎಲ್ಲಿ ಲೇಟಾಗಿ ತೊಗೊಳುತ್ತೆ, ನಮ್ಮದ್ರಲ್ಲಿ ಇನ್ನೊಂದು ಆ ಕಾನ್ಸೆಪ್ಟ್ ಇದೆ. ನೀರು ಕಡಿಮೆ ಇದ್ದರೂ ತಡೆಯೋವಂಥ ಪ್ಲಾಂಟೇಷನು, ನೀರು ಜಾಸ್ತಿ ಬೇಕಾಗಿರೋ ಪ್ಲಾಂಟೇಷನ್ನು, ನೀರೇ ಬೇಡ ಒಂದು ಟೈಮ್ಗೆ ಮಳೆ ಬಂದಿದ್ದು ಸಾಕು ಅನ್ನೋ ಥರ ಪ್ಲಾಂಟೇಷನ್ಸು ಎಲ್ಲ ಥರನೂ ಇದೆ. ಸೊ ಟೆನ್ಷನ್ ಇಲ್ಲ. ಸೊ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಬೆಳೆಸ್ಬೋದು. ಹೈರಾರ್ಕಿನ ಹೆಂಗೆ ಡಿವೈಡ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಮಂತ್ಲಿ ಇನ್ಕಮ್ಗೆ ಡೈರಿ. ಸೊ ಎವ್ರಿ 3 months 6 monthsಗೆ ಶೀಪ್ ಫಾರ್ಮಿಂಗು. ಆಮೇಲೆ ಈ ಮಂತ್ಲಿನೇ ಆಗಿರ್ಬೋದು ಕೋಳಿ ಸಾಗಾಣಿಕೆ, ಅದಾದಮೇಲೆ ಅದರಿಂದ ಮೊಟ್ಟೆ. ಅದ್ರ ಜೊತೆ ಇವಾಗ ಸೀಸನಲ್ ಪ್ಲ್ಯಾಂಟ್ಸ್ ಇದೆ, ಮ್ಯಾಂಗೋ ಇದೆ, ನೆಕ್ಸ್ಟ್ ಅವಗಾಡೋ ಬರುತ್ತೆ. ಸೊ ಇಲ್ಲಿ ಜಾಮೂನ್ ಕೂಡ ಇದೆ. ಸೊ ಎವ್ರಿ ಸೀಸನ್ಗೂ ಅದರಿಂದ ಇನ್ಕಮ್ ಬರುತ್ತೆ. ಅದಾದಮೇಲೆ ಇವು ಅಡಿಕೆ, ತೆಂಗು. ಸೊ ಅವೂ ಇಯರ್ಲಿ ಇನ್ಕಮ್ ಜನ್ರೇಟ್ ಮಾಡುತ್ತೆ, ಇಯರ್ಲಿ ಟ್ವೈಸ್ ಇನ್ಕಮ್ ಜನ್ರೇಟ್ ಮಾಡುತ್ತೆ. ಸೊ ಈ ಥರ ಮಾಡಲ್ ಪ್ರಿಪೇರ್ ಆಗ್ತಾ ಹೋಗ್ತಾ ಇದೆ. ಪ್ಲಾಂಟೇಷನಲ್ಲಿ 5 layer ಮಾಡಲು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಲು ರೆಡಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟು ಹನಿನೂ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಿದೆ. ಸೊ ಸೇಮ್ ಫಾರ್ಮ್ಗೂ ಹೆಲ್ಪ್ ಆಗುತ್ತೆ, ಪಾಲಿನೇಷನ್ಗೆ ಇದೆ. ಇದು ಡೆವಲಪ್ಡ್ ಫಾರ್ಮ್ ಅಲ್ಲ, ಡೆವಲಪಿಂಗ್ ಫಾರ್ಮ್. ಸೊ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರಾಂಗ್ ಅಸಂಪ್ಷನ್ಸ್ಗೆ ಹೋಗಬೇಡಿ. ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂದರೆ ಕಾಲ್ ಮಾಡಿ, ಇಲ್ಲ ಇಲ್ಲಿ ಸಿಗಿ. ಯಾಕಂದರೆ ನಿಮ್ಮ ಅಸಂಪ್ಷನಲ್ಲಿ ಇವಾಗ ಇಷ್ಟೆಲ್ಲ ಹೇಳಿರೋದಕ್ಕೆ ಏನೇನೋ ಅಂದ್ಕೊಂಡು ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಮಾಡೆಲ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಎಕ್ಸ್ಪೆರಿಮೆಂಟೇಷನ್ನು, ಆಮೇಲೆ ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಯಾವ್ದು ಬೆಸ್ಟ್ ಸೂಟ್ ಆಗುತ್ತೆ ಅದನ್ನು. ಪ್ರಾಬ್ಲಿ ನಿಮಗೆ ಕೆಲವುದ್ರಲ್ಲಿ ಈಲ್ಡ್ ಕಾಣಿಸ್ತಾ ಇದೆ. ಅಡಿಕೆ ಈಲ್ಡ್ ಬಂದಿದೆ, ತೆಂಗು ಈಲ್ಡ್ ಬಂದಿದೆ. ಇವಾಗ ಇಲ್ಲಿ ಹಾಕಿರೋ ಜಾಮೂನು ನಿಮ್ಗೆ ಈಲ್ಡ್ ಬಂದಿರೋದು ಕಾಣಿಸುತ್ತೆ. ಇನ್ನು ಡೈರಿ ಆನ್ಗೋಯಿಂಗ್ ಪ್ರೊಸೆಸ್, ಅದಕ್ಕೇನು ನಾನು ನಿಮಗೆ ಪ್ರೂಫ್ ಕೊಡಬೇಕಾಗಿಲ್ಲ. ಕುರಿನೂ ಆನ್ಗೋಯಿಂಗ್ ಪ್ರೊಸೆಸ್ ನಡೆಯುತ್ತೆ, ಹೋಗುತ್ತೆ ಮಾರ್ಕೆಟಿಂಗ್ ಮಾಡಿಕೊಂಡು. ಅದು ಬೇರೆಯವ್ರಿಗೂ ಗೊತ್ತಿರುತ್ತೆ. ಇನ್ನು ಹೇಳಿರೋದ್ರಲ್ಲಿ ಬಟರ್ ಫ್ರೂಟು, ಇನ್ನು ದಾಲ್ಚಿನ್ನಿ, ಸ್ಯಾಂಡಲ್ಲು. ಇನ್ನು ಸ್ಯಾಂಡಲ್ ಒಂದು ಪ್ರೂವ್ ಮಾಡಬೇಕು, ಪ್ರಾಬಬ್ಲಿ ಅದು ವೆರಿ ಲಾಂಗ್ ಟೈಮು. ಬಟ್ ಇದೆ ಹಾಕಿರೋದೇ ಮೇಯ್ನ್ ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಅಂತ. ಸೊ ಬಿಡಲ್ಲ, ಆ ವಿಷನ್ನ ಕಂಪ್ಲೀಟ್ ಮಾಡ್ಕೋತೀವಿ. ಇವಾಗ ಸಿಟಿನಲ್ಲಿರೋರು SIP ಮಾಡ್ತಾರೆ.
SIP ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಇವಾಗ ಸ್ಯಾಂಡಲ್ ಅಲ್ಲೂ ಕೂಡ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏನಾದರೂ ಕ್ರಾಶ್ ಆಯಿತು ಅಂದರೆ ಅಲ್ಲೂ ನಿಮ್ಮ ದುಡ್ಡು ಹೋಯ್ತು. ಇದು ನಿಮ್ಗೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಕಳ್ಳರು ಬಂದು ಕದ್ಕೊಂಡು ಹೋದರೆ ಕಾಸು ಹೋಯ್ತು ಅಷ್ಟೇ. ಸೊ ಇವಾಗ ನೋಡೋರು ಯಾರು ಪ್ರೂಫ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅನ್ನೋದು ಬೇಡ. ಎಲ್ಲರೂ ನೀವು ಬ್ಯಾಂಕಲ್ಲಿ ಏನು ದುಡ್ಡು ಇಡ್ತೀರಾ ಅಂತ ನೀವು ಯಾರೂ ಡಿಸ್ಪ್ಲೇ ಮಾಡಲ್ಲ. ಹೇಳ್ಕೊತೀರಾ ನಾನು ಹತ್ರ ಇಷ್ಟಕ್ಕೆ ಬಾಳ್ತೀನಿ ಅಂತ. ಸೊ ತೋರಿಸ್ದಾಗಲೇ ಗೊತ್ತಾಗೋದಲ್ವಾ. ಸೊ ಹಾಗೆ ಇವನು ಕಾಯಬೇಕು.